ನಿಮ್ಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. 2014ರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು. ಈಗ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದಾರೆ. 2019ರಲ್ಲಿ ಲೋಕಸಭೆ ಚುನಾವಣೆ ನಡೆದಿತ್ತು. ಈಗ 5 ವರ್ಷದ ನಂತರ ಮತ್ತೆ ಈ ದೇಶ ಯಾವ ಪಕ್ಷದ ಕೈಗೆ ಹೋಗ್ಬೇಕು ಅಂತೇಳಿ ಈ ದೇಶದ ಜನ ತೀರ್ಮಾನವನ್ನ ಮಾಡಬೇಕು. - 2004ರಿಂದ 2014ರವರೆಗೆ ಈ ದೇಶ ಕಂಡಂತ ಅತ್ಯಂತ ಪ್ರಾಮಾಣಿಕ ಮನಮೋಹನ್ ಸಿಂಗ್ ರವರು ಕಾಂಗ್ರೆಸ್ ಪಕ್ಷದ ಪ್ರಧಾನಿಯಾಗಿದ್ದರು. 2014ರಲ್ಲಿ ಈ ದೇಶದ ಜನ ಬದಲಾವಣೆಯನ್ನು ಬಯಸಿ ಭಾರತೀಯ ಜನತಾ ಪಕ್ಷಕ್ಕೆ, ಅಂದ್ರೆ NDA, ಬರೀ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕಿದ್ದಲ್ಲ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅವರಿಗೆ ಈ ದೇಶದ ಜನ ಅಧಿಕಾರವನ್ನ ಕೊಟ್ಟರು. ಇದನ್ನ ನೀವೆಲ್ಲರೂ ಕೂಡ ಗಮನಿಸಬೇಕು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳನ್ನು ಪೂರೈಸಿದ್ದಾರೆ. ಮತ್ತೆ ನಿಮ್ಮ ಬಳಿ ಬಂದು ನಾವು ಈ ಸಾರಿ 400 ಸೀಟ್ಗಳನ್ನು ಗೆಲ್ತೇವೆ, ನಮಗೆ ಮತ್ತೆ ಅಧಿಕಾರವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೀವು ವಿಚಾರ ಮಾಡಬೇಕು, ಈ ಬಾರಿನೂ ಕೂಡ ಮತ್ತೆ ಬಿಜೆಪಿಗೆ ಅಧಿಕಾರವನ್ನ ಕೊಡಬೇಕಾ ಬೇಡವಾ? ಕೊಡಬೇಕಾದ್ರೆ ಯಾಕೆ ಕೊಡಬೇಕು? ಕೊಡಬಾರದು ಅನ್ನೋದಾದ್ರೆ ಯಾಕೆ ಕೊಡಬಾರದು? ನರೇಂದ್ರ ಮೋದಿಯವರು ಈ 10 ವರ್ಷಗಳ ಅವಧಿನಲ್ಲಿ ದೇಶದ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರ? ನನ್ನ ಪ್ರಕಾರ ಈ 10 ವರ್ಷಗಳಲ್ಲಿ ಸುಳ್ಳು ಹೇಳೋದು ಬಿಟ್ರೆ ಅವರು ಕೊಟ್ಟ ಮಾತುಗಳನ್ನ ಇವತ್ತಿನವರೆಗೆ ನಡೆಸಿಲ್ಲ. ಬಡವರ ಸಮಸ್ಯೆಗಳಿರ್ಬೋದು, ಮಹಿಳೆಯರ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ಯುವಕರ ಸಮಸ್ಯೆಗಳಿರ್ಬೋದು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಸಮಸ್ಯೆಗಳಿರ್ಬೋದು, ಕಾರ್ಮಿಕರ ಸಮಸ್ಯೆಗಳಿರ್ಬೋದು, ಯಾವ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಲ್ಲ. ನೀವು ವಿಚಾರ ಮಾಡಿ ನೋಡಿ. ಏನ್ ಹೇಳಿದ್ರು 2014 ಇಸ್ವಿನಲ್ಲಿ, ಈ 24ರಲ್ಲಿ ಏನ್ ಮಾಡಿದ್ದಾರೆ, ಮಾಡಿಲ್ಲ ಅಂತಕ್ಕಂಥ ವಿಚಾರವನ್ನ ಕೂಲಂಕಷವಾಗಿ ತಾವು ಪರಿಶೀಲನೆ ಮಾಡಬೇಕು. ಓಲಿ ರಾಜ್ಯದ ಸಮಸ್ಯೆಗಳು ಒಂದಾದ್ರೂ ಬಗೆಹರಿಸಿದಾರ?
ನರೇಂದ್ರ ಮೋದಿ ಅವರು ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದು ಪ್ರತಿ ಕುಟುಂಬಗಳಿಗೆ 15 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಕೊಡ್ತೇನೆ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಭಾರತ ದೇಶದ ಶ್ರೀಮಂತರುಗಳು ಅಲ್ಲಿ ಇಟ್ಟಿರ್ತಕ್ಕಂಥ ಹಣ ಸ್ವಿಟ್ಜರ್ಲೆಂಡ್ ನಲ್ಲಿ ಹಣ ತಗೊಬಂದು ಎಲ್ರಿಗೂ ಕೊಟ್ಬಿಡ್ತೀನಿ, 15 ಲಕ್ಷ ಕೊಟ್ಬಿಡ್ತೀನಿ. ಕೊಟ್ಟಿದ್ದಾರೇನ್ರಿ? ಕೊಟ್ಟಿಲ್ಲ. ಎಲ್ಲ ಪದಾರ್ಥಗಳ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಗೊಬ್ಬರ ಇರ್ಬೋದು, ಎಲ್ಲ ಪದಾರ್ಥಗಳ ಬೆಲೆಗಳನ್ನು ಇಳಿಸ್ತೇನೆ. ಬಿಜೆಪಿಗೆ ಅಧಿಕಾರ ಕೊಟ್ರೆ ಅಚ್ಚೇ ದಿನ ಆಯೇಗ. ನಿಮ್ಗೆಲ್ರಿಗೂ ಒಳ್ಳೆ ದಿನ ಬಂದಿದೆಯಾ? ಬರ್ಲಿಲ್ಲ. ಮತ್ತೆ ಈ ಸುಳ್ಳಲ್ವಾ? ನರೇಂದ್ರ ಮೋದಿ ಅವರು 15 ಲಕ್ಷ ಕೊಡ್ಲಿಲ್ಲ, ಅಚ್ಚೇ ದಿನ ಬರಲೇ ಇಲ್ಲ, ಒಳ್ಳೆ ದಿನಗಳು ಬರಲಿಲ್ಲ. ಇವತ್ತು 57 ರೂಪಾಯಿ ಇತ್ತು 2014ರಲ್ಲಿ ಪೆಟ್ರೋಲ್ ಬೆಲೆ, ಅಲ್ಲ ಡೀಸೆಲ್ ಬೆಲೆ 57 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 95. ಹೆಚ್ಚಾಯ್ತೋ ಕಡಿಮೆ ಆಯ್ತು? ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು, 105 ರೂಪಾಯಿಗೆ ಹೋಗಿತ್ತು. ಅದರಲ್ಲಿ ಕಡಿಮೆ ಮಾಡಿದ್ರು. ಯಾಕೆ ಗೊತ್ತಾ? ಎಲೆಕ್ಷನ್ ಬಂದಿದೆ ಅಂತ 2 ರೂಪಾಯಿ ಕಡಿಮೆ ಮಾಡಿದ್ರು. 71 ರೂಪಾಯಿನಿಂದ 105 ರೂಪಾಯಿ ಏರಿಸಿ 2 ರೂಪಾಯಿ ಕಮ್ಮಿ ಮಾಡಿದ್ರು. ಗ್ಯಾಸ್ ಬೆಲೆ 2014ರಲ್ಲಿ 414 ರೂಪಾಯಿ ಇತ್ತು. ಎಷ್ಟು? ಮಹಿಳೆಯರು ಹೇಳಿಯಮ್ಮ. 414. ಈಗ ಎಷ್ಟಿದೆ? 950 ರೂಪಾಯಿ. 414 ರೂಪಾಯಿನಿಂದ 950 ರೂಪಾಯಿ. ಮತ್ತೆ ನರೇಂದ್ರ ಮೋದಿಜಿ ಒಳ್ಳೆ ದಿನ ಎಲ್ಲಪ್ಪ ಬಂತು? ಬೆಲೆ ಏರಿಕೆ ಕಡಿಮೆ ಆಗಲಿಲ್ಲ, ಗೊಬ್ಬರದ ಬೆಲೆ ಕಡಿಮೆ ಆಗಲಿಲ್ಲ, ಅಕ್ಕಿ ಬೆಲೆ ಕಡಿಮೆ ಆಗಲಿಲ್ಲ, ರಾಗಿ ಬೆಲೆ ಕಡಿಮೆ ಆಗಲಿಲ್ಲ, ಗೋಧಿ ಬೆಲೆ ಕಡಿಮೆ ಆಗಲಿಲ್ಲ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಕಡಿಮೆ ಆಗಲಿಲ್ಲ. ಮತ್ತೆ ಅಚ್ಚೇ ದಿನ ಹೆಂಗೆ ಬಂತು? ನರೇಂದ್ರ ಮೋದಿಜಿ. ಆಮೇಲೆ ನರೇಂದ್ರ ಮೋದಿಜಿ ಕರ್ನಾಟಕಕ್ಕೆ ಯಾವಾಗಲಾದ್ರು ಸಮಸ್ಯೆ ಕೇಳಕ್ ಬಂದಿದ್ದಾರ? ಬರಗಾಲ ಇರ್ಬೋದು, ಪ್ರವಾಹ ಬಂದಾಗಿರ್ಬೋದು, ಯಾವತ್ತಾರು ಬಂದಿದ್ದಾರ? ಯಾವತ್ತಾದ್ರೂ ಅವ್ರು ಬರೋದು ಯಾವಾಗಪ್ಪ ಅಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬರ್ತಾರೆ. ಅದು ಓಟ್ ಕೇಳಕ್ ಬರ್ತಾರೆ. ಬರಗಾಲದಲ್ಲಿ ಬರಲಿಲ್ಲ, ಪ್ರವಾಹದಲ್ಲಿ ಬರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ 2019ರಲ್ಲಿ ದೊಡ್ಡ ಪ್ರವಾಹ ಬಂತು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ ಪ್ರವಾಹ ಬಂತು, ಬರಗಾಲ ಬಂತು. ಈಗ ನಾವು ಅಧಿಕಾರಕ್ಕೆ ಬಂದಿರುವಾಗ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ. ಯಾವತ್ತಾರು ನಿಮ್ ಕಷ್ಟ ಸುಖ ಏನು ಅಂತ ಕೇಳಿದಾರ? ಕಷ್ಟ ಸುಖ ಅಂತ ಯಾರು ಕೇಳಿದಾರ? ಯಾರೋ ನಿಮ್ಮ ಹಿಂದೆ ಇದ್ರಲ್ಲ MP ಯಾರವರು? ಪ್ರತಾಪ ಸಿಂಹ
ಅವ್ರು ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯವರು ಅಲ್ಲ, ಅವರು ಹಾಸನ ಜಿಲ್ಲೆ ಸಕಲೇಶ್ಪುರದವರು. ಅವರು ಇಲ್ಲಿ ಬಂದು ಏನ್ ಪ್ರಲಾಪ ಮಾಡಿದ್ದು, ಬರೀ ಸುಳ್ಳು ಹೇಳಿದ್ದು. ಪಾಪ ಅವ್ರು ಸುಳ್ಳು ಹೇಳಿದ್ರು ಅಂತ ಹೇಳಿ ಟಿಕೆಟೇ ಕೊಡ್ಲಿಲ್ಲ ಈ ಸರಿ. ಅವ್ರಿಗೆ ಟಿಕೆಟೇ ಕೊಡ್ಲಿಲ್ಲ. ಅವ್ರು ಯಾವ ಜಾತಿಯವರು? ಒಕ್ಕಲಿಗ ಜಾತಿಯವರು. ಒಕ್ಕಲಿಗ ಜಾತಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು. ಒಕ್ಕಲಿಗರೇ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ. ಒಕ್ಕಲಿಗರನ್ನೇ ತಪ್ಪಿಸ್ಬಿಟ್ಟು ಈಗ ಅರಸು ಮನೆತನದವರು ಕೊಟ್ಟಿದ್ದಾರೆ. ಯಾರಿಗೆ ತಪ್ಪಿಸಿರೋದು? ಒಕ್ಕಲಿಗರಿಗೆ. ಲಕ್ಷ್ಮಣ್ ಹೇಳಿದ್ರು 77ರಲ್ಲಿ ತುಳಸಿದಾಸಪ್ಪನವರಿಗೆ ಕೊಟ್ಟಿರೋದು ಬಿಟ್ರೆ ಮತ್ತೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಕೊಟ್ಟಿರ್ಲಿಲ್ಲ. ಅದಾದ ಮೇಲೆ ಎಂ ಲಕ್ಷ್ಮಣ್ಣಿಗೆ ಒಕ್ಕಲಿಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಎಂ ಲಕ್ಷ್ಮಣ್ ಕೆಲವರು ಹೇಳ್ತಾರೆ ಪ್ರತಾಪ್ ಸಿಂಹನೇ ಹೇಳಿರ್ಬೇಕು, ಪ್ರತಾಪ್ ಸಿಂಹನೇ ಹೇಳಿರ್ಬೇಕು, ಬಿಜೆಪಿ ಅವರು ಹೇಳಿರ್ಬೇಕು. ಲಕ್ಷ್ಮಣ್ ಒಕ್ಕಲಿಗನೇ ಅಲ್ಲ. ಲಕ್ಷ್ಮಣ್ 100ಕ್ಕೆ 200% ಒಕ್ಕಲಿಗ. ಲಕ್ಷ್ಮಣ್ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತವ್ರು. ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. 2 ಸಾರಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಸ್ಪರ್ಧೆ ಮಾಡಿದ್ರು, 2 ಸಾರಿ ಸೋತ್ಬಿಟ್ರು ಪಾಪ. ಅದಾದ್ಮೇಲೆ ಇವರ ರಾಜಕೀಯ ಜ್ಞಾನವನ್ನ ಪರಿಗಣಿಸಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡೋದು ನಾವು. ಅದಾದ್ಮೇಲೆ ಪಕ್ಷದ ವಕ್ತಾರರಾಗಿ ಮಾಡೋದು, ಪಕ್ಷದ ವಕ್ತಾರರಾಗಿ ಮಾಡೋದು. ನನಗೂ ಕೂಡ ಲಕ್ಷ್ಮಣ್ ಬಗ್ಗೆ ಅಪಾರವಾದಂತ ಅಭಿಮಾನ. ಯಾಕಪ್ಪ ಅಂತಂದ್ರೆ ಪಕ್ಷವನ್ನ ಇವತ್ತಿನವರೆಗೆ ಅದನ್ನ ಡಿಫೆಂಡ್ ಮಾಡ್ಕೊಳ್ತಕ್ಕಂಥ, ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಬಹಳ ಪರಿಣಾಮಕಾರಿಯಾಗಿ ಲಕ್ಷ್ಮಣ್ ಅವರು ಮಾಡಿದ್ದಾರೆ. ರಾಜಕೀಯ ಜ್ಞಾನ ಇರೋರು ಲೋಕಸಭೆಗೆ ಹೋಗ್ಬೇಕಾ ಬೇಡ? ಹೋಗ್ಬೇಕಾ ಬೇಡ? ಹೋಗ್ಬೇಕು. ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ಬೇಕಾ ಬೇಡ? 25 ಜನ 2019ರಲ್ಲಿ 25 ಜನ ಬಿಜೆಪಿ ಅವರು ಗೆದ್ದೋದ್ರು. 25 ಜನ ಯಾವತ್ತಾರು ಬಾಯಿ ಬಿಟ್ಟಿದಾರ? ಕರ್ನಾಟಕದ ಪರವಾಗಿ, ನಿಮ್ ಪರವಾಗಿ ಯಾವತ್ತಾರು ಬಾಯಿ ಬಿಟ್ಟಿದಾರ? ಮೈಸೂರಿಗೆ ಗ್ರಾಂಟ್ಸ್ ಕೊಡ್ಲಿಲ್ಲ ಕೇಂದ್ರ ಸರ್ಕಾರದವರು ಅಂತ ಏನಾದ್ರು ಮಾತಾಡಿದಾರ? ಪ್ರತಾಪ್ ಸಿಂಹ ಯಾವತ್ತಾರು ಮಾತಾಡಿದಾರ? ಯಾಕಂತಂದ್ರೆ ನರೇಂದ್ರ ಮೋದಿ ಅವರು ಕಂಡ್ರೆ ಗಡಗಡ 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 ಅಂತ ನಡುತ್ತೆ. ನರೇಂದ್ರ ಮೋದಿ ಅವರನ್ನ ಕಂಡ್ರೆ ಗಡಗಡ ಗಡಗಡ ಅಂತ ಎದುರ್ಕೊಳ್ತಕ್ಕಂಥವ್ರನ್ನ ಲೋಕಸಭೆಗೆ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾರ? ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರ? ಕರ್ನಾಟಕದ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನ ಮಾಡ್ತಾರ? ಆದ್ರೆ ಲಕ್ಷ್ಮಣ್ಣಿಗೆ ಆ ಸಾಮರ್ಥ್ಯ ಇದೆ. ಲಕ್ಷ್ಮಣ್ಣಿಗೆ ಧೈರ್ಯವಂತ, ಜನಪರವಾದಂತ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು, ನಾಡಿನ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು. ಇಂಥವರು ಲೋಕಸಭೆಗೆ ಹೋದ್ರೆ ಸಮರ್ಥವಾಗಿ ನಿಮ್ಮನ್ನ ಪ್ರತಿನಿಧಿಸ್ತಾರೆ ಅಂತಕ್ಕಂಥ ಮನವಿಯನ್ನ ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಅವ್ರು ಏನು ಮಾಡಲಿಲ್ಲ.
ಬಿಜೆಪಿಯವರು ಅವ್ರನ್ನ ಬೈಕಂಡ್ ತಿರುಗಾಡ್ತಾ ಇದ್ದಂತ ಜೆಡಿಎಸ್ನವರು ಬಿಜೆಪಿಯವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ದಾರೆ ಈ ಸಾರಿ. ನಿಮಗ್ ಗೊತ್ತಾ, 2018ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರು. ನಾವು 80 ಜನ ಗೆದ್ರು ಕೂಡ, ಇವ್ರು 37 ಜನ ಗೆದ್ದಿದ್ರು ಕೂಡ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಮಾಡಿದ್ದು. ಯಾಕಂತಂದ್ರೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನೇ ಮುಖ್ಯಮಂತ್ರಿ ಮಾಡಿದ್ದು. ದೇವೇಗೌಡರು ಕೂಡ ಒಪ್ಕೊಂಡು ಬಿಜೆಪಿ ಜೊತೆ ಹೋಗಲ್ಲ, ನಾವು ಕಾಂಗ್ರೆಸ್ ಜೊತೆ ಇರ್ತೀವಿ ಅಂತೇಳಿ ಅವ್ರ ಮಗನ್ನ ಮುಖ್ಯಮಂತ್ರಿ ಮಾಡಿದ್ರು. 1 ವರ್ಷ 2 ತಿಂಗಳು ಸರ್ಕಾರ ನಡೀತು. ನಾವು ಎಲ್ಲ ಬೆಂಬಲವನ್ನ ಕೊಟ್ಟಿದ್ದು ಅವರಿಗೆ. ಕುಮಾರಸ್ವಾಮಿ ಅವರ ಸರ್ಕಾರ ತೆಗೆದಾಕ್ದವ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ. ಮಿಸ್ಟರ್ ಯಡಿಯೂರಪ್ಪ ಈಗ ಯಾರ ಜೊತೆ ಸೇರ್ಕೊಂಡಿದ್ರು? ಯಾರು ಇವ್ರ ಸರ್ಕಾರವನ್ನ ತೆಗೆದಾಕಿದ್ರು ಅವ್ರ ಜೊತೆನಲ್ಲಿ ಈಗ ಬಾಯಿ 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 ಬಾಯಿ. ಇವ್ರಿಗೇನಾದ್ರು ಸ್ವಲ್ಪ ಆದ್ರೂ ಕೂಡ ಆತ್ಮಗೌರವ ಇದ್ದಿದ್ರೆ ಕುಮಾರಸ್ವಾಮಿಗಾಗ್ಲಿ ದೇವೇಗೌಡರಿಗಾಗ್ಲಿ ಬಿಜೆಪಿಯವ್ರ ಜೊತೆ ಯಾವ ಕಾರಣಕ್ಕೂ ಹೋಗಬಾರ್ದಾಗಿತ್ತು. ಕುಮಾರಸ್ವಾಮಿ ಅವರನ್ನ ಬೈಲಿ ನಡಿ. ಕುಮಾರಸ್ವಾಮಿ ಸರ್ಕಾರ ತೆಗೆದಾಕ್ತವ್ರ ಜೊತೆನಲ್ಲಿ ಇವತ್ತು ಸೇರ್ಕೊಂಡು ದೇವೇಗೌಡರು ಎಲ್ಲಿವರೆಗೆ ಹೇಳ್ತಾರೆ ಅಂತಂದ್ರೆ, ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವಭಾವ ಸಂಬಂಧ ಇದೆ, ನನ್ನನ್ನ ಬಹಳ ಪ್ರೀತಿಸ್ತಾರೆ ಇದೆ ದೇವೇಗೌಡರು ಹೇಳೋದು. ನಾನು ದೇವೇಗೌಡರ ಜೊತೆನಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದವನು. ಜನತಾದಳ ಹೆಂಗಾಯ್ತು ಅಂತ ಗೊತ್ತಾ ನಿಮಗೆ? 2019ರಲ್ಲಿ ಆ 2009ರಲ್ಲಿ ವಿಭಜನೆ ಆಯಿತು. ಜೆ.ಎಚ್. ಪಟೇಲ್, ಬೈರೇಗೌಡ, MP ಪ್ರಕಾಶ್, ಸಿಂಧಿಯಾ, ರಾಮಕೃಷ್ಣ ಹೆಗಡೆ, ಬೊಮ್ಮಾಯಿ ಅವರೆಲ್ಲ ಸೇರಿ ಬಿಜೆಪಿಯವ್ರ ಜೊತೆ ಹೋಗ್ತೀವಿ ಅಂತಂದ್ರು. ಆಗ ನಾನು, ದೇವೇಗೌಡರು, ಲಕ್ಷ್ಮೀ ಸಾಗರ್, ವೆಂಕಟೇಶ್, ಮಹದೇವಪ್ಪ, BR ಪಾಟೀಲ್, ಕೃಷ್ಣಮೂರ್ತಿ, ಸೋಮಶೇಖರ್ ನಾವೆಲ್ಲರೂ ಕೂಡ ಹೋಗ್ಲಿಲ್ಲ, JDUಗೆ ಹೋಗ್ಲಿಲ್ಲ. ನಾನು ಹೇಳಿದೆ ದೇವೇಗೌಡ್ರೆ ನಾವು ಎಲ್ಲ ಸೇರಿ ಬೇರೆ ಪಕ್ಷ ಮಾಡೋಣ. JDS ಪಕ್ಷ ಅವತ್ತು ಆಯಿತು. ಅದರ ಫೌಂಡರ್ ಪ್ರೆಸಿಡೆಂಟ್ ನಾನು, ಸಿದ್ದರಾಮಯ್ಯ. ಗೊತ್ತಾಯ್ತಲ್ಲ? ಆದ್ರೆ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್ ಆದ್ರು, ನಾನು ಸ್ಟೇಟ್ ಪ್ರೆಸಿಡೆಂಟ್ ಆದೆ. 6 ವರ್ಷಗಳ ಕಾಲ ಪ್ರೆಸಿಡೆಂಟ್ ಆಗಿ JDS ಅನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡಿದ್ದೆ. JDS ಪಕ್ಷವನ್ನ ಕಟ್ಟತಕ್ಕಂಥ ಮಾಡಿದ್ದೆ. ಆದ್ರೆ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು, ನಾನು ಬಿಡ್ಲಿಲ್ಲ. ನನ್ನನ್ನ ಪಕ್ಷದಿಂದ ಹೊರಗಾಕಿದ್ರು. ಇದನ್ನು ತಿಳ್ಕೋಬೇಕು ನೀವು. ಹರೀಶ್ ಗೌಡ,
ನೀನು ಇದ್ದೇ ಆಗ ಜೆಡಿಎಸ್ ನಲ್ಲಿ. ನನ್ನನ್ನ ಐ ಆಮ್ ಎಕ್ಸ್ಪೆಲ್ಡ್ ಫ್ರಮ್ ದಿ ಪಾರ್ಟಿ. ಯಾರು ಮಾಡಿದವರು? ಮಿಸ್ಟರ್ ದೇವೇಗೌಡ. ಅವ್ರು ಹೆಂಗೆ ಅಂತಂದ್ರೆ ಉಪಯೋಗಿಸ್ಕೊಳ್ಳೋದು ಆಮೇಲೆ ಎಸೆದು ಬಿಡೋದು, ಉಪಯೋಗಿಸ್ಕೊಳ್ಳೋದು ಆಮೇಲೆ ಎಸೆದು ಬಿಡೋದು. ಪಾಪ ಹರೀಶ್ ಗೌಡ ಇಲ್ಲಿ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಧ್ಯಕ್ಷನಾಗಿದ್ದ, ನಗರ ಅಧ್ಯಕ್ಷ, ಸಾರಿ ಮೈಸೂರು ನಗರ ಅಧ್ಯಕ್ಷನಾಗಿದ್ದ. ಇವನು ಟಿಕೆಟ್ ಕೊಟ್ರ? ಇವನು ಪ್ರಾಮಾಣಿಕವಾಗಿ ಅಧ್ಯಕ್ಷರ ಕೆಲಸ ಮಾಡಿದ್ದ. ಕೊಟ್ರೆ ಇವರಿಗೆ ಟಿಕೆಟ್? ಬೇರೆಯವರು ಕೊಟ್ಬಿಟ್ರು. ಹರೀಶ್ ಗೌಡ ಪಾಪ ಏನ್ ಮಾಡಬೇಕು? ನಗರ ಅಧ್ಯಕ್ಷರಾಗಿ ಜನತಾದಳ ಕಟ್ಟಿದ್ರೆ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ವಲ್ಲ, ಇವ್ರು ಯಾರಿಗೆ ರಕ್ಷಣೆ ಕೊಡ್ತಾರೆ ಹೇಳಿ ನೋಡೋಣ. ಹರೀಶ್ ಗೌಡನಿಗೆ ಟಿಕೆಟ್ ಕೊಡ್ಲಿಲ್ಲ. ನಗರ ಅಧ್ಯಕ್ಷ ನನ್ನನ್ನ ಎಕ್ಸ್ಪೆಲ್ ಮಾಡಿಬಿಟ್ರು. ಹರೀಶ್ ಗೌಡನಿಗೆ ಟಿಕೆಟ್ ಕೊಡ್ಲಿಲ್ಲ. ನೀವು ಹೇಳಿ, ಈಗ ದೇವೇಗೌಡರು ಪಾರ್ಟಿಗೆ ವೋಟ್ ಹಾಕ್ಬೇಕಾ? ಈಗ ಬಿಜೆಪಿ ಜೊತೆ ಸೇರ್ಕೊಂಡ. ಏನ್ ಹೇಳಿದ್ರು ದೇವೇಗೌಡರು 2019ರಲ್ಲಿ? ಏನಂತ ಹೇಳಿದ್ರು ಗೊತ್ತಾ? ನನಗೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಜಾತಿ ಜಾತಿಗಳ ನಡುವೆ, ಧರ್ಮ ಧರ್ಮಗಳ ನಡುವೆ ಬೆಂಕಿ ಇಡ್ತಕ್ಕಂಥ ಪಕ್ಷ. ಅದಕ್ಕೋಸ್ಕರನೇ ಜೆಡಿಎಸ್ ಮಾಡಿದ್ದದು. ಜೆಡಿಎಸ್ ಅಂತಂದ್ರೆ ಜನತಾದಳ ಸೆಕ್ಯುಲರ್, ಜನತಾದಳ ಸೆಕ್ಯುಲರ್. ನಾನು ಹೇಳಿದೆ ದೇವೇಗೌಡರಿಗೆ, ದೇವೇಗೌಡರಿಗೆ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಿ, ಇದು ಒಂದು ಅಪವಿತ್ರ ಅಲಯನ್ಸ್, ಹೊಂದಾಣಿಕೆ. ಆ ಸೆಕ್ಯುಲರ್ ಅನ್ನೋ ಪದ ತೆಗೆದಾಕ್ಬಿಟ್ರಿ, ಮರ್ಯಾದೆ ಹೋಯ್ತದೆ ಅಂತ ಹೇಳಿದೆ. ಹೇಳ್ಬೇಕೋ ಬೇಡ? ಹೇಳ್ಬೇಕೋ ಬೇಡ? ಇದು ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ, ಆ ಗರ್ವ ಭಂಗ ಮಾಡ್ತೇನೆ ಅಂತ ಶಬ್ದ ಮಾಡ್ತಾರೆ. ಸರಿನಾ ಇದು? ಸರಿನಾ? ಗರ್ವನೇ ಇಲ್ಲ ನನಗೆ, ಗರ್ವ ಭಂಗ ಮಾಡ್ತಾರೆ. ನನಗೆ ಮುಖ್ಯಮಂತ್ರಿ ಆದಾಗಲೂ ಹಿಂಗೆ ಇರ್ತೀನಿ. ಈಗ ಈ ಕ್ಷೇತ್ರದಲ್ಲಿ ನಾನು ಚುನಾವಣೆ ನಿಂತಿದ್ದೆ 2006ನೇ ಇಸ್ವಿನಲ್ಲಿ. 2006 ಬೈ ಎಲೆಕ್ಷನ್ ನಿಂತಿದ್ದೆ. ಬೈ ಎಲೆಕ್ಷನ್ ನಿಂತಿದೆ. ಏನ್ ನನ್ನ ಸೋಲ್ಸಕ್ಕೆ ದೇವೇಗೌಡರು, ಕುಮಾರಸ್ವಾಮಿ, ಯಡಿಯೂರಪ್ಪ ಪ್ರಯತ್ನ ಮಾಡದ್ದು. ಆದ್ರೆ ನೀವೆಲ್ಲ ಕೈ ಹಿಡಿದ್ರಿ ನನಗೆ. ಇದೇ ಕ್ಷೇತ್ರ, ಈ ಕಡೆ ಮಂಚೇಗೌಡ ಕೊಪ್ಪಲು, ಈ ಕಡೆ ಕುಂಬಾರ ಕೊಪ್ಪಲು, ಇದು ಸೆಂಟ್ರ್. ಇದು ನನಗೆ ನೀವೆಲ್ಲ ಕೈ ಹಿಡಿದ ಹೊತ್ತಿಗೆ ಇವತ್ತು 2 ಸಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ 2006ರಲ್ಲಿ ನಡೆದಂತ ಉಪಚುನಾವಣೆಯಲ್ಲಿ ನೀವು ಕೈ ಹಿಡಿದೇ ಹೋಗಿದ್ರೆ ನನ್ನ ರಾಜಕೀಯ ಭವಿಷ್ಯನೇ ನಿರ್ನಾಮ ಆಯ್ತಿತ್ತು ಅಲ್ವಾ? ನಾವು ದೇವೇಗೌಡರಿಗೆ ವೈಯಕ್ತಿಕವಾಗಿ ಯಾವ ದ್ವೇಷನೂ ಇಲ್ಲ, ರಾಜಕೀಯವಾಗಿ ಅಷ್ಟೇನೆ. ನೀವು ತಗೊಳ್ತಕ್ಕಂಥ ನಿರ್ಣಯಗಳು ಸರಿ ಇಲ್ಲ ಗೌಡ್ರೆ. ನೀವು ತಗೊಳ್ತಕ್ಕಂಥ ನಿರ್ಣಯಗಳ ವಿರುದ್ಧವಾಗಿದ್ದೀವಿ ಹೊರತು ನಿಮಗೆ ನಿಮ್ಮ ಮಕ್ಕಳಿಗೆ ವಿರುದ್ಧ ಇಲ್ಲ, ವೈಯಕ್ತಿಕವಾಗಿ ವಿರುದ್ಧ ಇಲ್ಲ. ಯೋಚನೆ ಮಾಡಿ ತೀರ್ಮಾನ ಮಾಡಿ. ಹರೀಶ್ ಗೌಡ್ನಿಗೆ ಅನ್ಯಾಯ, ನನಗನ್ಯಾಯ, ಈ ತರ ಬೇಕಾದಷ್ಟು ಜನರಿಗೆ ಅನ್ಯಾಯ. ಈಗ ಕೇಳಿ, ಈಗ ಅವ್ರು ಯಾರವರು ಹರೀಶ್ ಗೌಡ್ಗೆ ತಪ್ಪಿಸ್ಬಿಟ್ಟು ಟಿಕೆಟ್ ಕೊಟ್ಟಿದ್ರಲ್ಲ, ಯಾರು? ರಂಗಪ್ಪನೇ ಕೇಳಿಯಪ್ಪ. ರಂಗಪ್ಪನಿಗೆ ಟಿಕೆಟ್ ಕೊಟ್ಬಿಟ್ಟು ಅವನು ಕೈ ಬಿಟ್ಬಿಟ್ರು ಅತ್ತೆಗೆ ಪಾಪ. ಇವ್ರು ಎಲ್ಲ ಹೆಂಗೆ ಅಂತಂದ್ರೆ ಬಳಸ್ಕೊಳ್ಳೋದು ಎಸ್ ಬಿಡೋದು, ಬಳಸ್ಕೊಳ್ಳೋದು ಎಸ್ ಬಿಡೋದು. ಇದೇ ಕೆಲಸ ರಾಜಕಾರಣದಲ್ಲಿ ಮಾಡ್ಕೊ ಬರ್ತಾ ಇದ್ದಾರೆ, ಇದೇ ಕೆಲಸ. ಆದ್ರಿಂದ
ಇವತ್ತು ಬಿಜೆಪಿ ಜೊತೆನಲ್ಲಿ ಅನೈತಿಕವಾದಂತ ಸಂಬಂಧ ಬೆಳೆಸ್ಕೊಂಡಿದ್ದಾರೆ. ನನಗನ್ಸುತ್ತೆ, ನನಗೆ ಇರೋ ಇನ್ಫಾರ್ಮೇಶನ್ ಪ್ರಕಾರ ಅವ್ರ ಕುಟುಂಬದವರು ಈ ಸರಿ ಯಾರು ಗೆಲ್ಲಲ್ಲ. ಮಂಜುನಾಥ್ ಗೆಲ್ಲಲ್ಲ, ಮಂಡ್ಯದಲ್ಲಿ ಕುಮಾರಸ್ವಾಮಿನೂ ಗೆಲ್ಲಲ್ಲ, ಆಮೇಲೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣನು ಗೆಲ್ಲಲ್ಲ, ಆಮೇಲೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅವ್ರ ಅಳಿನ ನಿಲ್ಲಿಸ್ಬಿಟ್ಟಿದ್ದಾರೆ. ಬಿಜೆಪಿಯಿಂದ, ಜೆಡಿಎಸ್ ಇಂದ ನಿಂತಿಲ್ಲ, ಬಿಜೆಪಿಯಿಂದ. ಅವ್ರ ಅಳಿಯ ಅವರು ಡಾಕ್ಟರ್ ಆಗಿದ್ದವರು, ಪಾಪ ಆ ಡಾಕ್ಟರ್ ಆಗಿದ್ದವ್ರನ್ನ ಕರ್ಕೊಂಡು ಹೋಗಿ ಬಿಜೆಪಿಗೆ ತಳ್ಳಿಬಿಟ್ಟವ್ರೆ. ಯಾಕಂತಂದ್ರೆ ಗ್ರಾಮೀಣ ಭಾರತೀಯ ಲೋಕಸಭಾ ಚುನಾವಣೆ ಇದೆಯಲ್ಲ, ಡಿ ಕೆ ಸುರೇಶ್ ಮೇಲೆ ಜೆಡಿಎಸ್ ನಿಂದ ನಿಂತ್ಕೊಂಡ್ರೆ ಸೋತ್ ಬಿಡ್ತಾರೆ ಅಂತೇಳಿ ಈಗ ಬಿಜೆಪಿಯಿಂದ ನಿಲ್ಲಿಸಿದ್ದಾರೆ. ಅಲ್ಲೂ ಅವರು ಸೋಲ್ತಾರೆ, ಕೋಲಾರದಲ್ಲೂ ಸೋಲ್ತಾರೆ. ಎಲ್ಲಿ ಗೆಲ್ತಾರೆ ಹೇಳಿ ನೋಡ. ದಯಮಾಡಿ ಇವತ್ತು ಕುಮಾರಸ್ವಾಮಿ ಬರ್ಬೋದು, ದೇವೇಗೌಡರು ಬರ್ಬೋದು, ಕಣ್ಣೀರು ಹಾಕ್ಬಹುದು. ದಯಮಾಡಿ ಅವ್ರ ಕಣ್ಣೀರಿಗೆ ನೀವ್ಯಾರು ಕೂಡ ಮನ್ನಣೆ ಕೊಡಬೇಡಿ. ಸತ್ಯ ಹೇಳಲ್ಲ, ಸತ್ಯ ಹೇಳಲ್ಲ. ಇದು ಹೇಳಿದ್ರೆ ಕೋಪ ಬಂದ್ಬಿಡ್ತದೆ ಅವ್ರಿಗೆ, ದೇವೇಗೌಡರಿಗೆ ಕೋಪ. ಕಣ್ಣೀರು ಹಾಕ್ಬಿಡ್ತಾರೆ. ಕಣ್ಣೀರು ಹಾಕ್ಬಿಟ್ರೆ ನೀವೆಲ್ಲ ಮರುಗ್ ಬಿಡ್ತೀರಿ ಅಂತೇಳಿ ಕಣ್ಣೀರು ಹಾಕ್ಬಿಡೋದು. ಗೆಲ್ತೀರ, ಮಾಡ್ತಾರ? ಈಗಾಗಲೇ ಹೇಳಿದ್ರು ಲಕ್ಷ್ಮಣ್ ಅವರು, ನಾ ಏನೇನ್ ಮಾಡಿದ್ದೀನಿ ಬೆಂಗಳೂರಿಗೆ ಅಂತ, ಅಲ್ಲ ಮೈಸೂರಿಗೆ ಅಂತ. ಮೈಸೂರಿಗೆ ಒಂದು ಕಿರುಹೊತ್ತಿಗೆನೆ ಹೊರಡಿಸಿದ್ದಾರೆ. ಕಿರುಹೊತ್ತಿಗೆ ಇವೆಲ್ಲ ಮೈಸೂರಿಗೆ ನಾನು 2013ರಿಂದ 19ರವರೆಗೆ ಇದ್ದಂತ ಮಾಡದಂತ ಕೆಲಸಗಳು 3800 ಕೋಟಿ 3800 ಕೋಟಿ ಜಯದೇವ ಹಾಸ್ಪಿಟಲ್ ಕಟ್ಟಿಸಿದವ್ರು ಯಾರು? ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಟ್ಟಿಸಿದವ್ರು ಯಾರು? ಟ್ರಾಮಾ ಸೆಂಟರ್ ಕಟ್ಟಿಸಿದವ್ರು ಯಾರು? ಮರಾಣಿಸ್ ಕಾಲೇಜ್ ಕಟ್ಟಿಸಿದವ್ರು ಯಾರು? ಹಾಸ್ಟೆಲ್ ಕಟ್ಟಿಸಿದವ್ರು ಯಾರು? ಡಿಸಿ ಆಫೀಸ್ ಕಟ್ಟಿಸಿದವ್ರು ಯಾರು? ಕಾಂಕ್ರೀಟ್ ರೋಡ್ ರಸ್ತೆ ಮಾಡಿಸಿದವ್ರು ಯಾರು? ಮಕ್ಕಳ ಆಸ್ಪತ್ರೆ ಕಟ್ಟಿಸಿದವ್ರು ಯಾರು? ಇವ್ರೇನ್ ಮಾಡಿದಾರೆ ಹೇಳಿ ನೋಡೋಣ. ಇವ್ರೇನ್ ಮಾಡಿದಾರೆ ಹೇಳಿ ನೋಡೋಣ. ಬಿಜೆಪಿಯವರು 3 ವರ್ಷ 10 ತಿಂಗಳಿದ್ರು. 3 ವರ್ಷ 10 ತಿಂಗಳಿದ್ರು. ಕುಮಾರಸ್ವಾಮಿ 1 ವರ್ಷ 2 ತಿಂಗಳಿದ್ರು. ಏನಾರು ಮಾಡಿದಾರ ಮೈಸೂರಿಗೆ? ಲೂಟಿ ಲೂಟಿ ಲೂಟಿ. ಮತ್ತೆ ಓಟ್ ಕೊಡ್ಬೇಕು ಅವ್ರಿಗೆ? ಏನು ಮಾಡದಿದ್ದವ್ರಿಗೆ ಓಟ್ ಕೊಡ್ತೀರಾ? ಗೆ ಎತ್ತಿಗೆ ಹುಲ್ಲಾಕ್ಬೇಕ ಬೇಡ? ಗೆಯ ಎತ್ತಿಗೆ ಹುಲ್ಲಾಕ್ಬೇಕ ಬೇಡ? ನಾವು ಗೆದ್ದಿದ್ದೀವಿ. ಈಗ 10 ತಿಂಗಳಲ್ಲಿ ಹರೀಶ್ ಗೌಡ ನಿಮ್ಮ ಪ್ರತಿನಿಧಿಯಾಗಿ ನನ್ನ ಹತ್ರ ಬಂದು ಎಲ್ಲ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಮಾಡ್ಕೊಡ್ಬೇಕು ಅಂತ ದಿನಾ ಭೇಟಿ ಮಾಡಿದಾಗಲೆಲ್ಲ ಹೇಳ್ತಾ ಇರ್ತಾರೆ. ನಾವು ಚುನಾವಣೆಗಿಂತ ಮುಂಚಿತವಾಗಿ 5 ಗ್ಯಾರಂಟಿಗಳು ಕೊಟ್ಟಿದ್ದು ಜಾರಿ ಮಾಡಿದ್ದೇವೋ ಇಲ್ಲ? ಹೇಳ್ರಮ್ಮ ಹೆಂಗಸರು, ನೀವೆಲ್ಲ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರೋ ಇಲ್ಲ? ಆ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆಯೋ ಇಲ್ಲ? ಉಳಿತಾಯ ಆಗ್ತದೆ ಇಲ್ಲ? ಇವೆಲ್ಲ ಇದು ಎಂತದು ಶಕ್ತಿ ಯೋಜನೆ ಉಚಿತವಾಗಿ 200 ಯೂನಿಟ್ ವರೆಗೆ ಕರೆಂಟ್ ಫ್ರೀ. ಬಡವರೆಲ್ಲ 200 ಯೂನಿಟ್ ಒಳಗಡೆನೆ ಉಪಯೋಗಿಸೋದು ಅಲ್ವಾ?
ಜ್ಯೋತಿ ಲಕ್ಷ್ಮಿ, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ 2,000 ರೂಪಾಯಿ. 1,17,00,000 ಕುಟುಂಬಗಳಿಗೆ, 1,17,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ. ಬರ್ತಾ ಇದೆಯಾ? ಕೈ ಎತ್ತಿ ನೋಡೋಣ. ಬರ್ತಾ ಇದೆಯಾ? ಬರ್ತಾ ಇದೆಯಾ? ಬರ್ತಾ ಇದೆ. 2,000 ರೂಪಾಯಿ 1,17,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. ಅಕ್ಕಿ ನಾನಿದ್ದಾಗ 2013ರಿಂದ 2018 ಇದ್ದಾಗ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೆ. ಕೊಡ್ತಾ ಇದ್ನೇ ಇಲ್ಲ? ಅದನ್ನ ಬಿಜೆಪಿಯವರು 5 ಕೆಜಿ ಇಳಿಸಿದ್ರು. ನಮಗೇನಪ್ಪಾ ಅಂತಂದ್ರೆ ಬಡವರು ಹೊಟ್ಟೆ ತುಂಬ ಊಟ ಮಾಡಲೇಬೇಕು, 3 ಹೊತ್ತು ಊಟ ಮಾಡಲೇಬೇಕು. ಬರೀ ಶ್ರೀಮಂತರು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಲಲ್ಲ. ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಮನೆ ಕೆಲಸ ಮಾಡೋರಿದ್ದಾರೆ, ಜಮೀನುಗಳಲ್ಲಿ ಕೂಲಿ ಕೆಲಸ ಮಾಡೋರಿದ್ದಾರೆ. ಅವರೆಲ್ಲರೂ ಕೂಡ 3 ಹೊತ್ತು ಊಟ ಮಾಡಲೇಬೇಕು. ಒಮ್ಮೆ ನಿಮಗೆ ಒಂದು ನಡೆದಂತ ಘಟನೆ ಹೇಳಲಿಕ್ಕೆ ಬಯಸ್ತಾ ಇದೆ. ಬಿಜೆಪಿನಲ್ಲಿ ಒಬ್ಬ ಗುರುಪಾದಪ್ಪ ನಾಗಮಾರ್ಪಲ್ಲಿ ಅಂತ ಸೀನಿಯರ್ MLA ಇದ್ರು. ಅವರು ನನಗೆ 2013ರಲ್ಲಿ ಅಸೆಂಬ್ಲಿನಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿ ಆದ್ಮೇಲೆ ಬಡವರಿಗೆ ಫ್ರೀಯಾಗಿ ಅಕ್ಕಿ ಕೊಟ್ಬಿಟ್ಟು ನಮ್ಗೆ ಯಾರು ಕೆಲಸಕ್ಕೆ ಬರಲ್ಲ, ಎಲ್ಲ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಾನೇನು ಉತ್ತರ ಕೊಡ್ಬೇಕು ಗೊತ್ತಾ? ಏನು ಉತ್ತರ ಕೊಟ್ಟೆ ಗೊತ್ತಾ? ನೀವು ಓದಿದಿರೋ ಇಲ್ಲೋ ಗೊತ್ತಿಲ್ಲ, ಪತ್ರಿಕೆಯಲ್ಲಿ ಮಿಸ್ಟರ್ ಗುರುಪಾದ ಸ್ವಾಮಿ, ನೀನು ಅಲ್ಲ, ಗುರುಪಾದಪ್ಪ ನಾಗಮಾರ್ಪಲ್ಲಿ, ನೀವು ಯಾವತ್ತು ಕೂಡ ಹೋಗಿ ಜಮೀನುಗಳಲ್ಲಿ ಅಥವಾ ಗಾರೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಇಂಥವ್ರಿಗೆ ನಾವು ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು. ನೀವೊಂದಷ್ಟು ದಿನ ಕೆಲಸ ಮಾಡಪ್ಪ. ಅವ್ರು ಗೇದು ಬೆನ್ನೆಲ್ಲ ಬಗ್ಗೋಗ್ಬಿಟ್ಟಿದೆ ಅವ್ರಿಗೆ. ಅವರು ಸಾಕು, ಜೀವನದಲ್ಲಿ ಒಂದಷ್ಟು ದಿನ ರೆಸ್ಟ್ ತಗೊಳ್ಳಿ, ನೀನ್ ಹೋಗಿ ಮಾಡಪ್ಪ ಅಂತ ಹೇಳಿದೆ ನಾನು. ಹೇಳದ್ ಸರಿಯಾಗಿದೆಯಾ ಇಲ್ಲ? ಹೇಳದ್ ಸರಿಯಾಗಿದೆಯಾ ಇಲ್ಲ? ಅವರಿಗೆ 5 ಕೆಜಿ ಮಾಡ್ಬಿಟ್ರು ಬಿಜೆಪಿಯವರು. ಅದಕ್ಕೆ ನಾನು ಹೇಳಿದೆ 7 ಕೆಜಿ ಕೊಡ್ರಿ ಅಂತ ಕೇಳಿದೆ. ಯಡಿಯೂರಪ್ಪ ದುಡ್ಡಿಲ್ಲ ಅಂತಂದ್ಬಿಟ್ರು, ಬಸವರಾಜ ಬೊಮ್ಮಾಯಿ ದುಡ್ಡಿಲ್ಲ ಅಂತಂದ್ರು. ಅದಕ್ಕೆ 2023ಕ್ಕಿಂತ ಮುಂಚಿತವಾಗಿ ನಾವು ಮಾತು ಕೊಟ್ಟಿದ್ದು 10 ಕೆಜಿ ಕೊಡ್ತೀವಿ ಅಕ್ಕಿನ, 10 ಕೆಜಿ ಕೊಡ್ತೀವಿ. ಈ ಪುಣ್ಯಾತ್ಮರು ಇದಾರಲ್ಲ ಬಿಜೆಪಿಯವರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಿಜೆಪಿ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥದ್ದು. ಅವರು ಅಕ್ಕಿ ಎಲ್ಲ ಶೇಖರಣೆ ಮಾಡೋರು, ದಾಸ್ತಾನು ಇಟ್ಕೊಳ್ಳೋರು. ಅವ್ರನ್ನ ಕರೆದು ಕೇಳಿದೆ ನಾನು, ಏನ್ರಿ ನಾವು ಬಡವರಿಗೆ ಅಕ್ಕಿ ಕೊಡ್ತೀವಿ 5 ಕೆಜಿ ಹೆಚ್ಚಾಗಿ ಅಂತ ಹೇಳ್ಬಿಟ್ಟಿದೀವಿ, ನೀವು ಅಕ್ಕಿ ಕೊಡ್ರಿ ಅಂತ ಹೇಳಿದ್ರು. ಕೊಡ್ತೀವಿ, ಅದೇನು ಪುಕ್ಕಟೆ ಕೇಳಲಿಲ್ಲ ನಾವು. 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ. 34 ರೂಪಾಯಿ. ನೀವು ಎಷ್ಟು ಮಾರಾಟ ಮಾಡ್ತೀರಿ 1 ಕೆಜಿ ಅಕ್ಕಿನ, ಅಷ್ಟು ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ರಿ ಅಂತ ಕೇಳಿದ್ರು. ಕೊಡ್ತೀವಿ ಅಂತ ಒಪ್ಕೊಂಡು ಲೆಟರು ಕೊಟ್ಬಿಟ್ರು, ಕೊಡ್ತೀವಿ ಅಂತ. ಪಿಯೂಷ್ ಗೋಯಲ್ ಅಂತ ಒಬ್ರು ಮಂತ್ರಿ ಇದ್ದಾರೆ, ಅವರು ಆಹಾರ ಮಂತ್ರಿ ಕೇಂದ್ರದಲ್ಲಿ. ಅವರು ಫುಡ್ ಕಾರ್ಪೊರೇಷನ್ ಇಂಡಿಯಾಕ್ಕೆ ಹೇಳ್ಬಿಟ್ರು, ಅಕ್ಕಿ ಕೊಡ್ಬೇಡ್ರಿ. ಯಾಕಂತಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಹೆಸರು ಬಂದ್ಬಿಡ್ತದೆ, ಬಡವ್ರಿಗೆ ಅಕ್ಕಿ ಕೊಟ್ಬಿಡ್ತಾರೆ, ಬಡವರೆಲ್ಲ ನಮ್ಮಿಂದ ದೂರ ಆಗ್ಬಿಡ್ತಾರೆ ಅಂತೇಳಿ ಹೇಳ್ಬಿಟ್ರು. ಅಕ್ಕಿನೇ ಸಿಕ್ಕದಾಗ ಮಾಡ್ಬಿಟ್ರು. ನಾವು ಅದಕ್ಕೆ ಅಕ್ಕಿ ಸಿಕ್ಕವರಿಗೆ ಪ್ರತಿ ಒಬ್ಬರಿಗೆ 5 ಕೆಜಿ ಅಂತಂದ್ರೆ 170 ರೂಪಾಯಿ, 34 ರೂಪಾಯಿನಂತೆ 170 ರೂಪಾಯಿ. ಬರ್ತಾ ಇದೆಯಾ ಇಲ್ಲ?
ಬರ್ತಾ ಇದೆಯಲ್ಲ, ಅದು ಈಗ ಕಾಳು ಕಡ್ಡಿ ಉಪ್ಪು ಮೆಣಸು ಇವೆಲ್ಲ ತಗೊಳಕ್ ಆಯ್ತಾ ಇದೆಯಲ್ಲ, ತಗೊಳಕ್ ಆಗ್ತಾ ಇದೆ. ಆದ್ರೆ ಮತ್ತೆ ಅಕ್ಕಿ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ. ಯಾಕಂತಂದ್ರೆ ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗ್ಬೇಕು. ಆಮೇಲೆ ನರೇಂದ್ರ ಮೋದಿ ಅವರು ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಎಂದರು. ಮಾಡಲಿಲ್ಲ. ಅದಕ್ಕೆ ನಾವೇನ್ ಮಾಡೋದು, ನಿರುದ್ಯೋಗಿ ಯುವಕ ಯುವತಿಯರಿಗೆ, ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದು 2 ವರ್ಷದೊಳಗೆ ಕೊಡಬೇಕು. 2 ವರ್ಷದಲ್ಲಿ ಅವ್ರಿಗೆ ಕೆಲಸ ಗಿಟ್ಟಿಸ್ಕೋಬೇಕು. ಅದಕ್ಕೋಸ್ಕರ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡಿಕೊಡ್ತೀವಿ. ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡಿಕೊಡ್ತೀವಿ. 7 ವರ್ಷದಲ್ಲಿ ಕೆಲಸ ತಗೊಂಡ್ರಪ್ಪ ಅಂತ ಹೇಳಿ ನಾವು ಈಗ ದುಡ್ಡು ಕೊಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಕೂಡ ಜಾರಿ ಆಯಿತು. ನಾವು 5 ಗ್ಯಾರಂಟಿಗಳು, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಮಾಡಿದೀವೋ ಇಲ್ಲ? ಬಿಜೆಪಿ ಅವರು ಮಾಡಿದಾರ? ಯಾವ್ದು ರಾಜ್ಯದಲ್ಲವರು ಮಾಡಿದಾರ? ನಾವು ಇವತ್ತು ಇದನ್ನು ಹೇಳಿದಾಗ, ಈ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತಂದಾಗ ಇದೇ ಬಿಜೆಪಿ ಅವರು ಹೇಳಿದ್ರು ಕೊಡಕ್ಕಾಗಲ್ಲ, ಕೊಟ್ರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ, ಈಗ ಕೊಟ್ಟಾದ್ಮೇಲೆ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ ಇವತ್ತು ಬಿಜೆಪಿ ಅವರಿಗೆ, ನಿಮ್ ತರ ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಇರೋರಲ್ಲ. ಕೊಟ್ಟ ಮಾತಿನಂತೆ ನಡ್ಕತ್ತೇವೆ. ನಮಗೆ ಜನ 5 ವರ್ಷದವರೆಗೆ ವೋಟ್ ಕೊಟ್ಟಿದ್ದಾರೆ. 5 ವರ್ಷನೂ ಕೂಡ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡುತ್ತೇವೆ. ಆ ಬಿಜೆಪಿ ಅವರಿಗೆ ಸುಳ್ಳು ಬಿಟ್ರೆ ಏನು ಹೇಳಕ್ ಬರಲ್ಲ ಅವ್ರಿಗೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಸುಳ್ಳೇ ಬಿಜೆಪಿ ಅವರ ಮನೆ ದೇವರು, ಸುಳ್ಳೇ ಬಿಜೆಪಿಯವರ ಮನೆ ದೇವರು. ಈ ಸುಳ್ಳು ಹೇಳೋರು ಕೊಡ್ತೀರಾ, ಕೆಲಸ ಮಾಡೋರು ಕೊಡ್ತೀರಾ? ಸುಳ್ಳು ಹೇಳೋರು ಕೊಡ್ತೀರಾ, ಕೆಲಸ ಮಾಡೋರು ಕೊಡ್ತೀರಾ? ನಾನು ಮುಂದಿನ ಈ ವರ್ಷ 36,000 ಕೋಟಿ 5 ಗ್ಯಾರಂಟಿಗಳಿಗೆ ಖರ್ಚಾಯ್ತು. ಮುಂದಿನ ವರ್ಷ ಬಜೆಟ್ ನಲ್ಲಿ ಹೇಳಿದ್ದೀನಿ 52,009 ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ ತೆಗೆದಿಟ್ಟಿದ್ದೇನೆ. ಈಗ ಹೇಳಿ, ನಮಗ್ ಕೊಡ್ತೀರಾ? ನಮ್ಗೆ ಆಶೀರ್ವಾದ ಮಾಡ್ತೀರಾ? ಸುಳ್ಳು ಹೇಳದವ್ರು ಮಾಡ್ತೀರಾ? ಏನು ಮಾಡದೇ ಇದ್ದವ್ರು ಮಾಡ್ತೀರಾ? ನೀವೆಲ್ಲ ಸಾಮಾನ್ಯ ಕುಟುಂಬಕ್ಕೆ ಸೇರಿದವರು, ಬಹಳ ಶ್ರೀಮಂತರ ಕುಟುಂಬಗಳಿಲ್ಲ. ಕುಂಬಾರ ಕೊಪ್ಪಳ ಇರ್ಬೋದು, ಮಂಚೇಗೌಡನ ಕೊಪ್ಪಳ ಇರ್ಬೋದು, ಅಂದಾನಿ ಅಂಬಾನಿಗಳಲ್ಲ. ಮಧ್ಯಮ ವರ್ಗದ ಜನ ಇರ್ಬೋದು, ಮಧ್ಯಮ ವರ್ಗದ ಜನ ಇರ್ಬೋದು. ನೀವೆಲ್ಲರೂ ಕೂಡ ನಮ್ ಕೈ ಹಿಡಿಬೇಕು ಈ ಸಾರಿ. ಹರೀಶ್ ಕುಮಾರ್ ಗೌಡನಿಗೆ ಶಕ್ತಿ ತುಂಬಬೇಕು. ಲಕ್ಷ್ಮಣ್ ಅವರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು. ಕಳಿಸ್ಕೊಡ್ತೀರಾ? ಹೇಳಿ, ಕೈ ಎತ್ತಿ ನೋಡೋಣ. ದಯಮಾಡಿ ಲಕ್ಷ್ಮಣ್ ಅವರನ್ನ ಲೋಕಸಭೆಗೆ ಕಳಿಸ್ಕೊಡಿ. ಅವ್ರು ಕಳಿಸ್ಕೊಟ್ರೆ ನಿಮಗೆ ಒಬ್ಬ ಸಮರ್ಥ ಲೋಕಸಭಾ ಸದಸ್ಯ ಸಿಕ್ಕದಾಗ ಆಗ್ತದೆ. ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿ ಸಿಕ್ಕದಾಗ ಆಗ್ತದೆ. ದಯವಿಟ್ಟು ಅದನ್ನು ಮಾಡಬೇಕು. ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.